Daily. Taste the Daily. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಮಹೇಶ್ ತಿಮ್ಮರೋಡಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮಹೇಶ್ ತಿಮ್ಮರೋಡಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದು ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಎನ್ನುವಂತ ಕಾರಣಕ್ಕೆ ವಶಕ್ಕೆ ಪಡೆದಿದ್ದು ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೂ ಹಾಜರುಪಡಿಸಲಾಗುತ್ತೆ. ಮಹೇಶ್ ತಿಮ್ಮರೋಡಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ಮಹೇಶ್ ತಿಮ್ಮರೋಡಿಯಲ್ಲಿ ಅವರನ್ನ ಸದ್ಯ ಅರೆಸ್ಟ್ ಮಾಡಿರುವಂತ ಪೊಲೀಸರು ಸದ್ಯ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ತದನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅಲ್ಲಿ ಕೋರ್ಟ್ನಲ್ಲಿ ಇಂತಿಷ್ಟು ದಿನ ಅಂತ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಅವ್ರು ಕೇಳುವಷ್ಟೇ ದಿನ, 4 ದಿನನೋ 7 ದಿನನೋ 14 ದಿನನೋ, ಇವ್ರು ಎಷ್ಟು ದಿನ ಕೇಳ್ತಾರೆ, ಕೋರ್ಟಿಗೆ ಎಷ್ಟು ದಿನ ಅವರನ್ನು ವಿಚಾರಣೆ ಮಾಡೋದಕ್ಕೆ ಅಂತ ಕಸ್ಟಡಿ ಕೊಡಬೇಕು ಅನ್ನೋದು ಸೂಕ್ತ ಅನಿಸುತ್ತೋ ಅದರ ಆಧಾರದ ಮೇಲೆ ಅವರನ್ನ ಕಸ್ಟಡಿಗೆ ಕೊಡೋ ಸಾಧ್ಯತೆ ಇದೆ. ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಈಗಾಗಲೇ ಬ್ರಹ್ಮಾವರ ಪೊಲೀಸರು. ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ. ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿ ವಿಚಾರಣೆ ಆಗುತ್ತೆ. ತದನಂತರ ಅವ್ರನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಅಂತ ಪೊಲೀಸರು ಕೂಡ ಹೇಳ್ತಾರೆ ಎಷ್ಟು ದಿನ ಆಗುತ್ತೆ, ಎಷ್ಟು ದಿನ ಬೇಕಾಗ್ಬೋದು ಅಂತ ತಮಗೆ. ಬಟ್ ಅಲ್ಲಿ ಎಷ್ಟು ದಿನಗಳ ಕಾಲ ಅವರನ್ನು ಕಸ್ಟಡಿಗೆ ಕೊಡುವಂಥ ಸಾಧ್ಯತೆ ಇದೆ, ಅದು ಪ್ರಶ್ನೆ ಆಗಿರುವಂಥದ್ದು. ಮಹೇಶ್ ತಿಮ್ಮರೋಡಿ ಅವರು ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೆಟ್ಟದಾಗಿ ಮಾತನಾಡಿದ್ದಾರೆ ಅವರ ವಿರುದ್ಧ ಅನ್ನುವಂಥ ಕಾರಣಕ್ಕೆ ಅವರ ವಿರುದ್ಧ ಕೂಡ ಕಂಪ್ಲೇಂಟ್ ದಾಖಲಾಗಿದ್ದು ಸದ್ಯ ಉಡುಪಿಯಲ್ಲಿ ಮಹೇಶ್ ತಿಮ್ಮರೋಡಿ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಅವರನ್ನು ಕಸ್ಟಡಿಗೆ ಕೊಡ್ತಾರಾ, ಕಸ್ಟಡಿ ಕೊಟ್ಟರೆ ಎಷ್ಟು ದಿನಗಳ ಕಾಲ ಕೊಡಲಾಗುತ್ತೆ ಅಂತ. ಬ್ರಹ್ಮಾವರ ಪೊಲೀಸರು ಈಗಾಗಲೇ 1.5-2 ಗಂಟೆಗಳ ಕಾಲ ತಿಮ್ಮರೋಡಿ ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಇವ್ರ ಹಿಂದೆ ಯಾರಿದ್ದಾರೆ, ಏನು ಕತೆ, ಏನು ಹೇಳಿಕೆಗಳನ್ನ ಕೊಡ್ತಿದ್ದೀರಿ ನೀವು, ಅದ್ರ ಬಗ್ಗೆ ಎಲ್ಲವೂ ಕೂಡ